ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಬಹಳ ದೊಡ್ಡ ನ್ಯಾಯವನ್ನು ಉದ್ಯೋಗದ ಮುಖಾಂತರ ಕೊಡಬೇಕಾಗಿದ್ದಂಥ KPSCನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹಗರಣಗಳು ಹೊರಗೆ ಬರ್ತಾ ಇರುತ್ತೆ. ಸಹಜವಾಗಿ ಯುವಕರಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. KPSCಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಕುರಿತಂತೆ ವಿಧಾನಸಭೆಯ ಒಳಗೆ ನಾನೇ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ವಿವರವಾಗಿ ಇದನ್ನು ಚರ್ಚೆ ಮಾಡಿದ್ದೆ. ಇವತ್ತು KPSC ಅಧ್ಯಕ್ಷರೇ ಇದರಲ್ಲಿ ಭಾಗಿಗಳಾಗಿದ್ದಾರೆ. ನೇಮಕಾತಿಯಲ್ಲಿ ಕೋಟಿಗಟ್ಟಲೆ ಹಣವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ಧ್ವನಿಮುದ್ರಿಕೆಯ ಮುಖಾಂತರ ಗೊತ್ತಾಗ್ತಾ ಇರುವಂಥದ್ದು ಆತಂಕದ ಸಂಗತಿ. ಸರ್ಕಾರ ಎಲ್ಲಾದರೂ ಒಂದು ಕಡೆ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಬೇಕು. ಸರ್ಕಾರ ಇವತ್ತು KPSCಯ ನಿಯಮಾವಳಿಗಳನ್ನು ಬದಲಾವಣೆ ಮಾಡಲಿಕ್ಕೆ, ಅದನ್ನು ಸುಧಾರಣೆ ಮಾಡಲಿಕ್ಕೆ ಯಾವ ರೀತಿಯಲ್ಲೂ ಕೂಡ ಮುಂದಾಗದಲ್ಲೇ ಇರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಇವತ್ತು 20 ಸಾವಿರ ನೇಮಕಾತಿಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಒಟ್ಟಿರುವಂಥ ಸಂದರ್ಭದಲ್ಲಿ KPSCಯಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗಳು ಇನ್ನು ಮುಂದಿನ ನೇಮಕಾತಿಗಳು ಯಾವ ರೀತಿ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. KPSCಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರವನ್ನು ಸರ್ಕಾರ ಮೌನವಾಗಿ ನೋಡ್ತಾ ಇದೆ ಅಂತ ಕೇಳಿದರೆ ಸರ್ಕಾರ ಎಲ್ಲೋ ಇದರಲ್ಲಿ ಪಾಲುದಾರರಾಗಿರಬೇಕು ಅನ್ನುವಂಥ ಅನುಮಾನಗಳು ನೋಡ್ತಾ ಇದೆ. ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಗೊತ್ತಾದಾಗಲೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ, ಸಂಬಂಧಪಟ್ಟಂಥವ್ರು ಯಾರೂ ಮಾತಾಡೋದಿಲ್ಲ. ರಾಜ್ಯಪಾಲರೇ ನೇರ ಪ್ರವೇಶ ಮಾಡಿ ಅಧ್ಯಕ್ಷರ ನೇಮಕಾತಿಯನ್ನು ರದ್ದು ಮಾಡಿರುವಂಥ ಪ್ರಕರಣವನ್ನು ನೋಡಿದಾಗ KPSC ಕುರಿತಂತೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯನ್ನು ಇವತ್ತು ಸರ್ಕಾರ ಮಾಡಬೇಕಾಗಿರುವಂಥ ಅನಿವಾರ್ಯ. ವಿದ್ಯಾರ್ಥಿಗಳಿಗೆ ಒಂದು ವಿಶ್ವಾಸದ ಮಾತುಗಳನ್ನು ಇವತ್ತು ಸರ್ಕಾರ ಹೇಳಬೇಕು. ವಿಶ್ವಾಸದ ಮಾತುಗಳನ್ನು ಹೇಳಿಲ್ಲ ಅಂತಾದರೆ ಮುಂದಿನ ಎಲ್ಲ ಆಯ್ಕೆಯ ಪ್ರಕ್ರಿಯೆಗಳು ಅನುಮಾನದಿಂದನೇ ಕೊಡುತ್ತೆ ಮತ್ತು ಒಂದೊಂದು ಆಯ್ಕೆಗೆ ಇಂತಿಷ್ಟೇ ದುಡ್ಡುಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು KPSC ಫಿಕ್ಸ್ ಮಾಡಿರೋದನ್ನು ನೋಡಿದಾಗ ಸರ್ಕಾರ ಇದರ ಪಾಲುದಾರಿಕೆಯನ್ನು ಇವತ್ತು ಬಹಿರಂಗ ಮಾಡಬೇಕಾಗುತ್ತೆ. ಇದನ್ನು ಮುಖ್ಯಮಂತ್ರಿಗಳು ತಕ್ಷಣ ಯುವಕರನಿಗೆ ಒಂದು ವಿಶ್ವಾಸದ ಮಾತುಗಳನ್ನು ಹೇಳಬೇಕು ಅಂತ ನಾನು ಆಗ್ರಹಿಸ್ತೇನೆ.